ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯ ಇದುವರೆಗೆ ಕಂಡ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ವರ್ಷ ಸಿಎಂ ಆಗಿದ್ದವರು ಯಾರು, ಕಮ್ಮಿ ವರ್ಷ ಸಿಎಂ ಆಗಿದ್ದವರು ಯಾರು? ಈ ಪಟ್ಟಿಯಲ್ಲಿ ಸಿದ್ದರಾಮಯ್ಯ, ಯಡಿಯೂರಪ್ಪ, ದೇವೇಗೌಡರಂತಹ ನಾಯಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಸಿದ್ದರಾಮಯ್ಯ. ಇವರು 2 ಸಲ ಸಿಎಂ ಆದವರು. 2013ರಿಂದ 18ರವರೆಗೆ ಹಾಗೂ 2023ರಲ್ಲಿ ಬರೋಬ್ಬರಿ 7 ವರ್ಷ 235 ದಿನಕ್ಕೂ ಹೆಚ್ಚು ಕಾಲ ಈ ಮೂಲಕ ರಾಜ್ಯ ಕಂಡ ದೀರ್ಘಾವಧಿ ಸಿಎಂ ಎನಿಸಿಕೊಂಡಿದ್ದಾರೆ. ಹುಟ್ಟಿದ್ದು ಮೈಸೂರು ಜಿಲ್ಲೆ ವರುಣಾ ಗ್ರಾಮದ ಸಿದ್ದರಾಮನಹುಂಡಿ ಎಂಬಲ್ಲಿ. ನಂಬರ್ 2, ಡಿ ದೇವರಾಜ್ ಅರಸ್. ಇವರು ಕೂಡ 2 ಸಲ ಸಿಎಂ ಆಗಿದ್ರು. 1972ರಿಂದ 77 ಹಾಗೂ 78ರಿಂದ 80ರವರೆಗೆ ಒಟ್ಟು 7 ವರ್ಷ 234 ದಿನ. ಹುಟ್ಟಿದ್ದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಕಲ್ಲಹಳ್ಳಿ ಎಂಬಲ್ಲಿ. ನಂಬರ್ 3, ಎಸ್ ನಿಜಲಿಂಗಪ್ಪ. ಇವರು 2 ಸಲ ಸಿಎಂ ಆಗಿದ್ರು. 1956ರಿಂದ 58 ಹಾಗೂ 62ರಿಂದ 68ರವರೆಗೆ ಒಟ್ಟು 7 ವರ್ಷ 175 ದಿನ. ಹುಟ್ಟಿದ್ದು ಅಂದಿನ ಬಳ್ಳಾರಿ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಹಲವಾಗಲು ಎಂಬಲ್ಲಿ. ಈಗ ಈ ಊರು ವಿಜಯನಗರ ಜಿಲ್ಲೆಯಲ್ಲಿದೆ. ನಂಬರ್ 4, ರಾಮಕೃಷ್ಣ ಹೆಗ್ಡೆ. ಇವರು 2 ಸಲ ಸಿಎಂ ಆಗಿದ್ರು. 1983ರಿಂದ 85 ಹಾಗೂ 1985ರಿಂದ 88ರವರೆಗೆ ಒಟ್ಟು 5 ವರ್ಷ 216 ದಿನಗಳ ಕಾಲ. ಹುಟ್ಟಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ. ನಂಬರ್ 5, ಬಿಎಸ್ ಯಡಿಯೂರಪ್ಪ. ಇವರು 4 ಬಾರಿ ಸಿಎಂ ಆದವರು. 2007ರಲ್ಲಿ 7 ದಿನ, ಬಳಿಕ 2008ರಿಂದ 11ರವರೆಗೆ, ಆಮೇಲೆ 2018ರಲ್ಲಿ 6 ದಿನ, ನಂತರ 2019ರಿಂದ 21ರವರೆಗೆ ಒಟ್ಟು 5 ವರ್ಷ 82 ದಿನ. ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಎಂಬಲ್ಲಿ. ನಂಬರ್ 6, ಎಸ್.ಎಂ. ಕೃಷ್ಣ. ಇವರು 1999ರಿಂದ 2004ರವರೆಗೆ ಸಿಎಂ ಆಗಿದ್ರು. 4 ವರ್ಷ 230 ದಿನಗಳ ಕಾಲ. ಹುಟ್ಟಿದ್ದು ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಸೋಮನಹಳ್ಳಿ ಎಂಬಲ್ಲಿ. ನಂಬರ್ 7, ಕೆ.ಸಿ. ರೆಡ್ಡಿ. ಇವರು 1947ರಿಂದ 1952ರವರೆಗೆ ಸಿಎಂ ಆಗಿದ್ರು. 4 ವರ್ಷ 157 ದಿನ. ಹುಟ್ಟಿದ್ದು ಕೋಲಾರ ಜಿಲ್ಲೆಯ ಕ್ಯಾಸಂಬಳ್ಳಿ ಎಂಬಲ್ಲಿ. ನಂಬರ್ 8, ಕೆಂಗಲ್ ಹನುಮಂತಯ್ಯ. ಇವರು 1952ರಿಂದ 56ರವರೆಗೆ ಸಿಎಂ ಆಗಿದ್ರು. 4 ವರ್ಷ 142 ದಿನಗಳ ಕಾಲ. ಹುಟ್ಟಿದ್ದು ಅಂದಿನ ಬೆಂಗಳೂರು ಜಿಲ್ಲೆಯ ರಾಮನಗರದಲ್ಲಿ. ಈಗ ಇದು ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿದೆ. ನಂಬರ್ 9, ಆರ್ ಗುಂಡೂರಾವ್. ಇವರು 1980ರಿಂದ 83ರವರೆಗೆ ಸಿಎಂ ಆಗಿದ್ರು. 3 ವರ್ಷ 363 ದಿನಗಳ ಕಾಲ. ಇಂಥ ಗುಂಡೂರಾವ್ ಹುಟ್ಟಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿ. ನಂಬರ್ 10, ಬಿ.ಡಿ. ಜತ್ತಿ. ಇವರು 1958ರಿಂದ 62ರವರೆಗೆ ಸಿಎಂ ಆಗಿದ್ರು. 3 ವರ್ಷ 302 ದಿನಗಳ ಕಾಲ. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಜಮಖಂಡಿ ತಾಲೂಕಿನ ಸಾವಳಗಿ ಎಂಬಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ನಂಬರ್ 11, ವೀರೇಂದ್ರ ಪಾಟೀಲ್. ಇವರು 2 ಸಲ ಸಿಎಂ ಆಗಿದ್ರು. 1968ರಿಂದ 71 ಹಾಗೂ 89ರಿಂದ 90ರವರೆಗೆ ಒಟ್ಟು 3 ವರ್ಷ 242 ದಿನಗಳ ಕಾಲ. ಇಂಥ ವೀರೇಂದ್ರ ಪಾಟೀಲ್ ಹುಟ್ಟಿದ್ದು ಅಂದಿನ ಗುಲ್ಬರ್ಗಾ ಜಿಲ್ಲೆಯ ಚಿಂಚೋಳಿಯಲ್ಲಿ. ನಂಬರ್ 12, ಜೆ.ಎಚ್. ಪಟೇಲ್. ಇವರು 1996ರಿಂದ 99ರವರೆಗೆ ಸಿಎಂ ಆಗಿದ್ರು. 3 ವರ್ಷ 133 ದಿನಗಳ ಕಾಲ. ಹುಟ್ಟಿದ್ದು ಅಂದಿನ ಚಿತ್ರದುರ್ಗ ಜಿಲ್ಲೆಯ ಕಾರಿಗನೂರು ಎಂಬಲ್ಲಿ. ಈಗ ಈ ಊರು ದಾವಣಗೆರೆ ಜಿಲ್ಲೆಯಲ್ಲಿದೆ. ನಂಬರ್ 13, ಎಚ್.ಡಿ. ಕುಮಾರಸ್ವಾಮಿ. ಇವರು 2 ಸಲ ಸಿಎಂ ಆದವರು. 2006ರಿಂದ 7 ಮತ್ತು 2018ರಿಂದ 19ರವರೆಗೆ ಒಟ್ಟು 2 ವರ್ಷ 311 ದಿನಗಳ ಕಾಲ. ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬಲ್ಲಿ. ನಂಬರ್ 14,
ಎಸ್ ಬಂಗಾರಪ್ಪ. ಇವರು 1990ರಿಂದ 92ರವರೆಗೆ ಸಿಎಂ ಆಗಿದ್ರು. 2 ವರ್ಷ 33 ದಿನಗಳ ಕಾಲ. ಇಂಥ ಬಂಗಾರಪ್ಪ ಹುಟ್ಟಿದ್ದು ಅಂದಿನ ಶಿವಮೊಗ್ಗ ಜಿಲ್ಲೆ ಸೊರಬ ತಾಲೂಕಿನ ಸಾರೆಕೊಪ್ಪ ಎಂಬಲ್ಲಿ. ನಂಬರ್ 15 ಎಂ ವೀರಪ್ಪ ಮೊಯ್ಲಿ. ಇವರು 1992ರಿಂದ 94ರವರೆಗೆ ಸಿಎಂ ಆಗಿದ್ರು. 2 ವರ್ಷ 22 ದಿನಗಳ ಕಾಲ. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಮೂಡಬಿದರೆ ತಾಲೂಕಿನ ಮಾರ್ಪಾಡಿ ಎಂಬಲ್ಲಿ. ನಂಬರ್ 16 ಬಸವರಾಜ ಬೊಮ್ಮಾಯಿ. ಇವರು 2021ರಿಂದ 23ರವರೆಗೆ ಸಿಎಂ ಆಗಿದ್ರು. 1 ವರ್ಷ 296 ದಿನಗಳ ಕಾಲ. ಹುಟ್ಟಿದ್ದು ಧಾರವಾಡ ಜಿಲ್ಲೆಯ ಹುಬ್ಬಳ್ಳಿಯಲ್ಲಿ. ನಂಬರ್ 17 ಧರಮ್ ಸಿಂಗ್. ಇವರು 2004ರಿಂದ 2006ರವರೆಗೆ ಸಿಎಂ ಆಗಿದ್ರು. 1 ವರ್ಷ 251 ದಿನಗಳ ಕಾಲ. ಹುಟ್ಟಿದ್ದು ಅಂದಿನ ಗುಲ್ಬರ್ಗಾ ಜಿಲ್ಲೆಯ ಜೇವರ್ಗಿಯಲ್ಲಿ. ನಂಬರ್ 18 ಎಚ್ ಡಿ ದೇವೇಗೌಡ. ಇವರು 1994ರಿಂದ 96ರವರೆಗೆ ಸಿಎಂ ಆಗಿದ್ರು. 1 ವರ್ಷ 172 ದಿನಗಳ ಕಾಲ. ಇಂಥ ದೇವೇಗೌಡರು ಹುಟ್ಟಿದ್ದು ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಹರದನಹಳ್ಳಿ ಎಂಬಲ್ಲಿ. ನಂಬರ್ 19 ಡಿ.ವಿ. ಸದಾನಂದಗೌಡ. ಇವರು 2011ರಿಂದ 12ರವರೆಗೆ ಸಿಎಂ ಆಗಿದ್ರು. 342 ದಿನಗಳ ಮಟ್ಟಿಗೆ. ಹುಟ್ಟಿದ್ದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಮಂಡೇಕೋಲು ಎಂಬಲ್ಲಿ. ನಂಬರ್ 20 ಜಗದೀಶ್ ಶೆಟ್ಟರ್. ಇವರು 2012ರಿಂದ 13ರವರೆಗೆ ಸಿಎಂ ಆಗಿದ್ರು. 305 ದಿನಗಳ ಕಾಲ. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರು ಎಂಬಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ನಂಬರ್ 21 ಎಸ್.ಆರ್. ಬೊಮ್ಮಾಯಿ. ಇವರು 1988ರಿಂದ 89ರವರೆಗೆ ಸಿಎಂ ಆಗಿದ್ರು. 251 ದಿನಗಳ ಕಾಲ. ಹುಟ್ಟಿದ್ದು ಅಂದಿನ ಧಾರವಾಡ ಜಿಲ್ಲೆ ಶಿಗ್ಗಾವಿಯಲ್ಲಿ. ಈಗ ಇದು ಹಾವೇರಿ ಜಿಲ್ಲೆಯಲ್ಲಿದೆ. ನಂಬರ್ 22 ಎಸ್.ಆರ್. ಕಂಠಿ. ಇವರು 1962ರಲ್ಲಿ 99 ದಿನಗಳ ಮಟ್ಟಿಗೆ ಸಿಎಂ ಆಗಿದ್ರು. ಹುಟ್ಟಿದ್ದು ಅಂದಿನ ಬಿಜಾಪುರ ಜಿಲ್ಲೆ ಬಾದಾಮಿ ತಾಲೂಕಿನ ಕೇರೂರಿನಲ್ಲಿ. ಈಗ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿದೆ. ನಂಬರ್ 23 ಕಡಿದಾಳ್ ಮಂಜಪ್ಪ. ಇವರು 1956ರಲ್ಲಿ ಕೇವಲ 73 ದಿನಗಳ ಮಟ್ಟಿಗೆ ಸಿಎಂ ಆಗಿದ್ರು. ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿ. ಸೋ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯ ಇದುವರೆಗೆ ಕಂಡ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚು ಕಾಲ ಸಿಎಂ ಆಗಿದ್ದವರು ಯಾರು, ಕಮ್ಮಿ ವರ್ಷ ಸಿಎಂ ಆಗಿದ್ದವರು ಯಾರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಲ್ಲಿ ನಿಮ್ಮ ನೆಚ್ಚಿನ ಸಿಎಂ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.